ಉದ್ಯಮಿ ಸಿಜೆ ರಾಯ್ ಸೂಸೈಡ್ ಕೇಸ್ಗೆ ರೋಚಕ ಟ್ವಿಸ್ಟ್ ಸಿಕ್ಕಿದೆ. ಎಸ್ಐಟಿ ಟೀಮ್ಗೆ ರಾಯ್ ಬಳಸುತ್ತಿದ್ದ ಡೇರಿ ಸಿಕ್ಕಿದ್ದು, ಆ 9 ಪುಟದ ಡೇರಿಯಲ್ಲಿ ಸಿಕ್ಕಿದ್ದೇನು? ಆ ಡೇರಿಯಲ್ಲಿ ಅಡಗಿದೆಯಾ ಆತ್ಮಹತ್ಯೆಯ ಹಿಂದಿನ ರಹಸ್ಯ? ಏನದು? ಆ ಕುರಿತ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ. ಸಿಜೆ ರಾಯ್ ಸೂಸೈಡ್ ಸೀಕ್ರೆಟ್ ಜಾಲಾಡುತ್ತಿರೋ ಎಸ್ಐಟಿ. ಸಾವಿಗೂ ಮುನ್ನ ರಾಯ್ ತಾಯಿಯೊಂದಿಗೆ ಕೊನೆ ಮಾತು. ಎಕ್ಸ್ಟ್ರೀಮ್ ಸ್ಟೆಪ್ ತೆಗೆದುಕೊಳ್ಳುತ್ತಿದ್ದೇನೆ, ಕ್ಷಮಿಸಿ ಎಂದೇಳಿದ್ದಾರಿಗೆ. ಪದೇ ಪದೇ ಐಟಿ ರೇಡ್ನಿಂದ ಬೇಸತ್ತು ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆಗೆ ಶರಣಾದ ಉದ್ಯಮಿ ಸಿಜೆ ರಾಯ್ ಕೇಸನ್ನ ಎಸ್ಐಟಿ ಟೀಮ್ ತನಿಖೆ ನಡೆಸುತ್ತಿದೆ. ಘಟನಾ ಸ್ಥಳದಲ್ಲಿ ಸಿಕ್ಕ ಮಾಹಿತಿ, ದೂರುದಾರ ಸಂಬಂಧಿ ಪುತ್ರನ ಹೇಳಿಕೆ ಪಡೆದಿರುವ ಎಸ್ಐಟಿ ರಾಯ್ ಕ್ಯಾಬಿನ್ನಲ್ಲಿ ಸಿಕ್ಕಿದೆ ಎನ್ನಲಾಗುತ್ತಿರುವ ಡೈರಿಯ ಪುಟವನ್ನ ಜಾಲಾಡುತ್ತಿದ್ದಾರೆ. ಇನ್ನು ಜನವರಿ 30ರಂದು ಐಟಿ ವಿಚಾರಣೆ ವೇಳೆ ತಾಯಿಯೊಂದಿಗೆ ಮಾತನಾಡಬೇಕೆಂದು ಕ್ಯಾಬಿನ್ ಹೋಗಿದ್ದ ರಾಯ್ ಮತ್ತೆ ಕಾಣಿಸಿಕೊಂಡಿದ್ದೇ ಶವವಾಗಿ. ಹಾಗಾದ್ರೆ ಕ್ಯಾಬಿನ್ ಒಳ ಹೋದ್ಮೇಲೆ ತಾಯಿಯೊಂದಿಗೆ ಏನ್ ಮಾತನಾಡಿದ್ರು ಅನ್ನೋದು ತುಂಬಾನೇ ಕುತೂಹಲಕಾರಿಯಾಗಿದೆ. ಅದರ ಜೊತೆಯಲ್ಲಿ ಡೈರಿಯ ಕೊನೆಯ 9 ಪುಟಗಳಲ್ಲಿ ಇತ್ತೀಚೆಗೆ ನಡೆಯುತ್ತಿದ್ದ ಕೆಲ ಸಂಗತಿಗಳ ಬಗ್ಗೆ ಬರೆದಿದ್ದು, ನಾನು ಎಕ್ಸ್ಟ್ರೀಮ್ ಸ್ಟೆಪ್ ತೆಗೆದುಕೊಳ್ಳುತ್ತಿದ್ದೇನೆ, ನನ್ನನ್ನ ಕ್ಷಮಿಸಿ ಎಂದು ಕುಟುಂಬಸ್ಥರಿಗೆ ಹೇಳಿರೋ ಸಿಜೆ ರಾಯ್ ತನಗೆ ಯಾರ್ಯಾರು ಹಣ ಕೊಡಬೇಕು, ಕಂಪನಿಯನ್ನ ಯಾರು ಮುನ್ನಡೆಸಬೇಕು ಅನ್ನೋದರ ಬಗ್ಗೆ ಬರೆದಿದ್ದು, ಕಂಪನಿಯ ಸಿಬ್ಬಂದಿಯನ್ನ ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ ಎಂದು ಬರೆದಿದ್ದಾರಂತೆ. ಹೀಗಾಗಿ ಎಸ್ಐಟಿ ಟೀಮ್ ಕುಟುಂಬಸ್ಥರಿಂದ ಪ್ರಾಥಮಿಕ ಮಾಹಿತಿ ಕಲೆ ಹಾಕಿದ್ದಾರೆ. ಇವೆಲ್ಲದರ ನಡುವೆ ಕಾನೂನು ಹೋರಾಟಕ್ಕೂ ಡಾಕ್ಟರ್ ಸಿಜೆ ರಾಯ್ ಮುಂದಾಗಿದ್ರು ಅನ್ನೋ ಸಂಗತಿಯು ಬೆಳಕಿಗೆ ಬಂದಿದೆ. ಐಟಿ ದಾಳಿ ಸಂಬಂಧ ನವೆಂಬರ್ 27ರಂದು ಆದೇಶವಾಗಿತ್ತು. ಡಿಸೆಂಬರ್ 3ರಂದು ರಾಯ್ ಒಡೆತನದ 8 ಸಂಸ್ಥೆಗಳ ಮೇಲೆ ದಾಳಿಯಾಗಿತ್ತು. ಈ ವೇಳೆ ನಡೆದ ಸರ್ಚಿಂಗ್ ಆಪರೇಷನ್ ಅನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಜನವರಿ 16ರಂದು ಸಲ್ಲಿಸಿದ್ದು, 2ನೇ ದಿನ ಜನವರಿ 18ರಂದು ರಿಟ್ ಅರ್ಜಿಯನ್ನ ಹಿಂಪಡೆಯಲಾಗಿದೆ. ಹಾಗಾದ್ರೆ ಅರ್ಜಿಯನ್ನ ಹಿಂಪಡೆಯಲು ಕಾರಣವೇನಿತ್ತು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ರಾಯ್ ಸೂಸೈಡ್ ಬಗ್ಗೆ ತನಿಖೆಗೆ ಪತ್ರ ಬರೆದ ಕೇರಳ ಸಿಎಂ. ಕೇರಳದಲ್ಲಿ ಆ ನಾಯಕರಿಗೆ ಶುರುವಾಗಿದೆಯಾ ಆತಂಕ? ಇನ್ನು ಕೋಗಿಲು ಲೇಔಟ್ ಕೇಸ್ನಲ್ಲಿ ಮೂಗು ತೋರಿಸಿದ್ದ ಕೇರಳ ಸಿಎಂ ಪಿಣರಾಯಿ ಇದೀಗ ಉದ್ಯಮಿ ಸಿಜೆ ರಾಯ್ ಕೇಸ್ಗೂ ಎಂಟ್ರಿ ಕೊಟ್ಟಿದ್ದಾರೆ. ರಾಯ್ ಸೂಸೈಡ್ ಐಟಿ ಅಧಿಕಾರಿಗಳು ವಿಚಾರಣೆ ವೇಳೆಯೇ ಸಂಭವಿಸಿದೆ. ರಾಯ್ ಸಾವು ಹಲವು ಉದ್ಯಮಗಳಲ್ಲಿ ಆತಂಕ ಸೃಷ್ಟಿಸಿದೆ. ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿ ಸೂಕ್ತ ತನಿಖೆಯಾಗಬೇಕು, ಸಾಧ್ಯವಾದರೆ ನ್ಯಾಯಾಂಗ ತನಿಖೆಯನ್ನ ನಡೆಸುವಂತೆ ಪತ್ರದಲ್ಲಿ ಆಗ್ರಹಿಸಿದ್ದಾರೆ. ಒಟ್ಟಾರೆ ಉದ್ಯಮಿ ಸಿಜೆ ರಾಯ್ ಸಾವಿನ ಹಿಂದೆ ಹಲವಾರು ಅನುಮಾನಗಳ ಹುತ್ತ ಮೂಡಿದ್ದು, ನೂರಾರು ಪ್ರಶ್ನೆಗಳು ಉದ್ಭವವಾಗುತ್ತಿದೆ. ಎಸ್ಐಟಿ ತನಿಖೆಯಿಂದಷ್ಟೇ ರಾಯ್ ಸೂಸೈಡ್ ಮಿಸ್ಟರಿ ಹೊರಬರಬೇಕಿದೆ. ಎಸ್ಕೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.